ಗಂಟೆ ಆಗ್ತದಂತೆ. ಬೆಳಗ್ಗೆ ಸಿಗ್ತೀನಿ. ಮೊಬೈಲ್ ಟೌನಲ್ಲಿ ರಂಗಣ್ಣ, ಊರಲ್ಲಿದ್ರೆ ಹಾಗೆ ಇರಬೇಕು. ಬೆಂಗಳೂರು ಪೇಟೆಗೆ ಬಂದ್ರೆ ಹೀಗೆ ಇರಬೇಕು. ಅದೇ ಕಣಪ್ಪ ಗೌರವ. ಅಂದಂಗೆ ನೀನೇನು ಇಲ್ಲಿ ಕಟ್ಟ ಆಡ್ತಾ ಇದೀಯಾ? ಬಸ್ ಹತ್ತಿ ಊರ್ ಕಡೆ ಹೋಗೋದು ಏನ್ ಮಾಡ್ತಾ ಇದೀಯಾ? ಈ ಲಾಯರು ಸಾಮ್ರಾವು ಆಫೀಸ್ ಹುಟ್ಟಿದೆ ಕಣವು. ಆ ಹೆಸರಿನವರು ನನ್ ಗೊತ್ತಿಲ್ಲದೆ ಇರೋರು ಯಾರು ಇಲ್ವಲ್ಲ ಇಲ್ಲಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಹೌದಾ? ಓಹೋ, ಅದು ರಾವ್ರಾವ್ ಅಲ್ಲ ರಂಗಣ್ಣ, ರಾಮ್ರಾವ್ ಅಂತ. ಅಂದಂಗೆ ಆ ಲಾಯರ್ ಹತ್ರ ನಿನ್ಗೇನ್ ಕೆಲಸ? ಓಸಿ ಕೆಲಸ ಇಲ್ಲ ರಾಜಪ್ಪು. ಅದೇ ನಮ್ಮಣ್ಣ ನಾನು ನಾನು 50,000 ಕೊಟ್ಟು ಲಾಯರ್ ಇಟ್ಟಿದ್ದೀನಿ. ಲಾಯರು ನಿನ್ ಕೇಸ್ ಇಟ್ಕೊಳ್ತೀನಿ ಅಂತ ಭಾಷೆ ಕೊಟ್ಟವ್ರು. ಒಳ್ಳೆ ಮನ್ಸ ನಮ್ಮ ಲಾಯರು, ಒಳ್ಳೆ ಮನ್ಸ. ಒಂದ್ ವೇಳೆ ಹುಣಸೇಮರ ಏನಾದ್ರು ಗೆದ್ದೇ ಹೋದ್ರೆ ಈ ಕೋರ್ಟ್ ಬಿಚ್ಚಿ ಗುಡ್ ಬಿಡ್ತೀನಿ ಸವಾಲಿಸ್ಬಿಟ್ರು. ಅದಕ್ಕೆ ನಾನು ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ಹೊಲ ಮಾರಿ ತಂದ್ಕೊಡ್ತೀನಿ ಅಂದೆ. ಅದಕ್ಕೆ ಅವರು ರಂಗಣ್ಣ ನಿನ್ನಂತವರು ಕೋಟಿಗೆ ಒಬ್ಬರು ಸಿಗಲ್ಲ ಅಂದ್ಬಿಟ್ರು. ಏನೇ ಆಗಲಿ ಹುಣಸೇಮರ ನನಗೆ ಉಳಿಸ್ತಾರಂತೆ. ರಂಗಣ್ಣ, ಅದೇನದು ಕೈಲಿ ಚೀಟಿ? ಅದು ಈ ನಮ್ಮ ಲಾಯರ್ ಕೊಟ್ಟು ಲಾಯರು ರಾಮರಾವ್ ಕೊಡು ಅಂತ. ರಂಗಣ್ಣ, ನಿಮ್ಮ ಲಾಯರ್ ಆಫೀಸು, ಆ ಲಾಯರ್ ಆಫೀಸು ನಾನು ತೋರ್ತೀನಿ. ಅಂದಂಗೆ ನಿಮ್ಮ ಲಾಯರ್ ರಂಗಣ್ಣ? ಹೆಸರು ಕೇಳೋದೇ ಮರ್ತ್ಬಿಟ್ಟೆ. ಅದು ಕಾಣ್ತಾ ಇದೆಯಲ್ಲ, ಎರಡು ಬಿಳಿ ಬಟ್ಟೆ, ಒಂದು ಕೆಂಪು ಬಟ್ಟೆ. ಕೆಂಪಿ ಬಂದು ಅವರು ಸಪ್ತ ಮಾಡೋವಾಗ, ಹೇ ರಂಗಣ್ಣ, ನಿನ್ನ ಕೇಸ್ ಗೆದ್ದ ಬಂದ್ರೆ ನಾನು ಲಾಯರು ಸಾಮ್ರಾಜ್ಯ ಅಂತ ಹೇಳೋದು. ಓಹೋ, ಆ ಶ್ಯಾಮರಾವ ನಿಮ್ಮ ಲಾಯರು? ರಂಗಣ್ಣ, ಇಲ್ಲಿ ಅದೇ ಚೀಟಿ ಕೊಡು ನೋಡೋಣ. ಯಾರಿಗೂ ತೋರಿಸ್ಬೇಡ ಅಂತ ಲಾಯರ್ ಹೇಳವ್ರೆ. ಏನಾರ ಮಾಡ್ಕೊಳ್ಳಿ, ನನಗೂ ನೀನು ಬಂದಿದ್ದೇನು ಒಟ್ಟಿನಲ್ಲಿ ನನಗೆ ಹುಣಸೇಮರ ಗೆದ್ಕೊಟ್ಬಿಟ್ರೆ ಅಷ್ಟೇ ಸಾಕು. ಒಂದು ವೇಳೆ ಆ ಹುಣಸೇಮರ ಮಾರಿದ್ರೆ ಎಷ್ಟಾಗ್ಬೋದು? ಯಾಕಪ್ಪು ಹಿಂಗೆ ಹೇಳ್ತೀಯಾ? ಸುಮ್ಮನೆ ಒಂದು ಅಂದಾಜು ಇರ್ಲಿ ಹೇಳಿ ರಂಗಣ್ಣ. ಒಂದು 10ರಿಂದ 15,000 ಆಗ್ಬೋದು. ಯಾಕಪ್ಪ? ನೀನು ಇವಾಗ ಲಾಯರ್ಗೆ ಎಷ್ಟು ಕೊಟ್ಟು ಬಂದೆ? ಬರೀ 55,000 ಇನ್ನು ಕೊಡ್ತೀನಿ ಅಂತ ಹೇಳಿದೆ. ಅಯ್ಯೋ ದಡ್ಡ, 10ರಿಂದ 15,000 ಆಗೋ ಹುಣಸೆ ಮರಕ್ಕೆ ಬರೀ ಒಟಾಲಂತ ಹಾಕಕ್ಕೆ 50,000 ಕೊಟ್ಟಿದ್ಯಲ್ಲ. ಈ ಕೇಸ್ ಗೆದ್ದು ನೀನು ಯಾವ ಸಾಮ್ರಾಜ್ಯ ಕಟ್ತೀಯ? ಸಾಲದಕ್ಕೆ ನೀನು ಆ ಕೇಸ್ ಗೆದ್ದು ಏನ್ ಮಾಡ್ತೀಯ? ಏನ್ ಮಾಡ್ಬೇಕು?
ಚೀಟಿ ಹಾ ರಂಗಣ್ಣ, ಇವಾಗ ನೀನು ಚೀಟಿ ಕೊಡಕ್ ಹೋಗ್ತಾ ಇರೋದು ಯಾರೇ ಅಂತ ಗೊತ್ತಾ? ಅದೇ ಹೇಳಿದ್ವಲ್ಲ ರಾಜಪ್ಪ, ಲಾಯರು ರಾಮರಾವಿ ಅಂತ. ಅದೇ ಅವ್ರು ಯಾವ ಅಂತ ನೀನು ಗೊತ್ತಾ? ಲಾಯರೇ, ಆದ್ರೆ ಅವರು ನಿಮ್ಮ ಅಣ್ಣು ಲಾಯರ್ ಗೊತ್ತಾ? ಹೌದಾ? ಹೌದು. ನೀನೇನ್ ಗೊತ್ತಾಗಲ್ಲ? ಬೆಳಿಗ್ಗೆ ಬೆಂಗಳೂರು ಬರುವಾಗ ನಿಮ್ಮ ಅಣ್ಣ ಸಿಕ್ಕಿದ್ದ. ಬೆಂಗಳೂರು ಹೋಗ್ತಾ ಇದ್ದೀನಿ, ಲಾಯರ್ ರಾಮರಾವ್ ಕೇಸ್ ಕೊಡ್ತೀನಿ ಅಂತಲೂ ಹೇಳ್ದ. ಹೌದಾ? ಹೌದು. ನಿಮ್ಮ ಲಾಯರು ನಿಮ್ಮ ಅಣ್ಣನ ಲಾಯರ್ ಯಾಕೆ ಚೀಟಿ ಕೊಡ್ತಾನೆ? ಹಾ ರಂಗಣ್ಣ, ನನಗನ್ಸುತ್ತೆ ಇದ್ರಲ್ಲಿ ಏನೋ ಮಸಲೆ ಐತೆ ಅಂತ. ಹಂಗೆಲ್ಲ ನಮ್ಮ ಲಾಯರ್ ಒಳ್ಳೆ ಮನ್ಸ. ಆದ್ರೂ ನಮ್ಮ ಅಣ್ಣ ಲಾಯರ್ ಯಾಕೆ ಕೊಡಕ್ಕೆ ಹೇಳಿದ್ರು? ಈ ರಾಜಪ್ಪ ಹೇಳೋದಾಗೆ ಏನಾದ್ರು ಇದ್ರು ಇರ್ಬೋದಾ? ನನಗೆ ಬೇರೆ ಹೋದಾಗೆ ಬರಾಕಿಲ್ಲ. ಈಗೇನ್ ಮಾಡೋದು? ಅದೇನ್ ರಂಗಣ್ಣ, ಒಬ್ಬನೇ ಹಂಗೆ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಕೊಡು, ಆ ಚೀಟಿಯಲ್ಲಿ ಏನ್ ಬರ್ತಿದ್ದಾರೋ ನೋಡೋಣ. ಸುಮ್ಕೆ ರಾಜಪ್ಪ, ಯಾರಿಗೂ ತೋರಿಸ್ಬೇಡ ಅಂತ ಭಾಷೆ ತಗೊಂಡವ್ರೆ. ಆದ್ರೂ ಕೊಡಿಲ್ಲ ರಂಗಣ್ಣ, ನಾನೇ ನಿನ್ ಶತ್ರುನ? ನಿನ್ ಮಿತಾಯಿಸಿ ಅಲ್ವಾ? ಯಾರು ತೋರಿಸಲ್ಲ, ಸುಮ್ಮನೆ ಇರು. ಏನ್ ಹಿಂಗ್ ಬರ್ದಿದ್ದಾರೆ? ಓಹೋ, ಒಟ್ನಾಗೆ ಎಲ್ಲ ಸೇರ್ಕೊಂಡು ಮನೆ ಮುಳುಗ್ಸಾಕ್ಬಿಡ್ತಾರೆ ಅಷ್ಟೇ. ಏನಕ್ಕೆ ರಾಜಪ್ಪ ಅದ್ರೊಳಗೆ ಹಂಗ ಯೋಚನೆ ಮಾಡ್ತಾ ಇದೀಯಾ? ಇದರಲ್ಲಿ ಐತೆ, ಸರಿಯಾಗೈತೆ. ನಾನು ಹೇಳಿದ್ದು ಸತ್ಯನೇ. ಅದೇನೋ ಸತಾಯಿಸ್ಬೇಡ. ಸ್ವಲ್ಪ ಕೊಟ್ಟು ಸರಿಯಾಗಿ ಕೇಳಿಸ್ಕೊ, ಹೇಳ್ತೀನಿ. ಹೇಳಪ್ಪ. ಕೊಬ್ಬಿದ 2 ಟಗರುಗಳು ಪೊಗದಸ್ತಾದ ತುಪ್ಪಳ ನೊಣ್ಣಗೆ ಬೋಳಿಸಿಕೊಳ್ಳೋಣ ಅಂತ ಬಂದಿದೆ ಇದರಲ್ಲಿ. ಟಗರು, ಕೊಬ್ಬು, ತುಪ್ಪಳ. ಅಯ್ಯೋ ದಡ್ಡ, ಇನ್ನೂ ಅರ್ಥ ಆಗಿಲ್ವಾ ನಿಮಗೆ? ಒಪ್ಪಿದ 2 ಟಗರುಗಳು ಅಂದ್ರೆ ನೀನು ನಿಮ್ಮ ಅಣ್ಣ ಬುದ್ಧಿ ಇರೋ ಟಗರುಗಳು ಅಂತ. ತುಪ್ಪಳ ಅಂದ್ರೆ ನಿಮ್ಮಲ್ಲಿರೋ ಹಣ ಆಸ್ತಿ ಅಂತ. ಗೊತ್ತಾಯ್ತಾ? ಎಲ್ಲ ಕಿತ್ತು ಮಾಡುವಾಗ ಹುಣಸೆ ಮರ ಕೊಡ್ತಾನ ಅಂತ ಬಂದ್ರೆ ಹಿಂಗ ಮಾಡೋದು. ನಮ್ಮಂತ ಇದೇ ಬುದ್ಧಿ ಇದ್ದವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನ. ಯಾರು ನಂಬೋದು, ಯಾರು ಬಿಡೋದು ಮುಂದೆ ತಿಳಿಯಾಕಿಲ್ಲಪ್ಪ. ಈಗೇನ್ ಮಾಡೋದು ರಾಜಪ್ಪ? ಹಾ, ಈಗೇನ್ ಮಾಡ್ತೀಯ ರಂಗಣ್ಣ? ಹಾ, ನಾನು ಹೇಳ್ದಾಗ ಮಾಡ್ತೀಯಾ? ಆ ಹುಣಸೆ ಮರ ಅಂತಾಗುತ್ತೆ ಅಂದ್ರೆ ಏನು ಮಾಡಿ ನಾವು ನೋಡ್ರಂಗಣ್ಣ, ಹುಣಸೆ ಮರ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಅಣ್ಣ ತಮ್ಮಂದರ ಸಂಬಂಧ ಉಳಿಯ ಮಾಡ್ತೀನಿ. ಇದಕ್ಕೆ ಏನಂತೀಯ? ಆ ಹುಣಸೆ ಮರ ಉಳಿಯಕ್ಕೆ ಏನಾದ್ರು ಉಪಾಯ ಮಾಡಬೇಕು. ಹುಣಸೆ ಮರ ಹುಣಸೆ ಮರ ಹುಣಸೆ ಮರ ಹುಣಸೆ ಮರ ಅಂತ ಹಠ ಹಿಡಿದ್ರೆ ನಿನ್ ಪಾಡ್ ನಿಂದು ನಾನು ಹೋಗ್ತೀನಿ ಅಷ್ಟೇ. ಹೋಗು.